ಯಾವಳ ಸಂಡಿಗೆ ಲೇ ಸಂಡಿಗೆ ಇವಳ್ದು ಒಂದು ರಾಮಾಯಣನಂಕ ಹೋಗು. ಅತ್ತೆ ಕಾಟ ಇಲ್ಲ, ಮಾವನ ಕಾಟ ಇಲ್ಲ, ಇವಳ್ದು ಒಂದು ಕಾಟ. ನಾದ್ನಿಗಳ ಕಾಟ ಇಲ್ಲೇ ಇಲ್ಲ, ಇವಳ್ದು ಒಂದು ಕಾಟ. ಚಿಕ್ಕತ್ತೆ ಚಿಕ್ಕತ್ತೆ ಲೇ ಯಾಕೆ ಬರ್ತೀನಿರಲೇ ಅಮ್ಮ. ನಮ್ಮಂಗೆ ಸಣ್ಣಗೆ ಅವಳೇನೆ ಕೂಗಿದ ತಕ್ಷಣ ಬರಕ್ಕ ತಡಿ. ಎದ್ದೇಳಕ್ಕೆ 1 ಅವರ್ ಬೇಕು, ಬರಕ್ಕೆ 1/2 ಗಂಟೆ ಬೇಕು. ದುಡ್ಡು ಹೇಳು. ಯಾಕೆ ಯಾಕೆ ಹಿಂಗೆ ಬಡ್ಕೊಂತ ಇದ್ರಲ್ಲ ಅಮ್ಮ? ಏನ್ರ ಬಂದಿರೋದು ಬರಬಾರ್ದು? ನೋಡ್ದೇನೆ ಹೆಂಗೆ ಮಾತಾಡ್ತಾಳೆ. ಹೆಣ್ಣು ಮಕ್ಳಿತ್ತು, ಅವ್ರನ್ನ ಕಂಡೋರ್ ಮನೆಗೆ ಕೊಟ್ಟು ಅವ್ರಿಗೆ ಇಂಥ ಪರಿಸ್ಥಿತಿ ಬಂದಿದ್ರೆ ಅವಾಗ ಈ ಮಾತು ಮಾತಾಡಲ್ಲ ಇವಳು. ಹಾಂ ಲೇ ಯಾಕೆ ಸರೋಜಿ ಏನಾಯ್ತೆ? ಎಲ್ಲತ್ತೆ ಅವಳು ಸಂಧ್ಯಾ ಒಳಗೆ ಅವಳೆ ಯಾಕ ಕೂಗತ್ತೆ? ಅವಳ ಮುಂದೆನೆ ಹೇಳ್ತೀನಿ. ನಿಂಗೊಂದ್ಸತಿ ಹೇಳಿ ಅವಳಿಗೊಂದ್ಸತಿ ಹೇಳಿದ್ರೆ ನೋಡೋಕ್ ಬೇಜಾರು. ಇವರನ್ನಪ್ಪ ಹೇಳಿದ್ನೆ ಹೇಳ್ತಾರೆ ಅಂತ ಕೂಗವಳನ್ನ. ಲೇ ಸಂಡಿಗೆ ಬಾರೇ, ಲೇ ಬಾರ ಇಲ್ಲಿ. ಅವಳು ಮಗು ಏನು ಹಂಗೆ ಮಾತಾಡ್ತೀವಿ ಅವಳು ಅಂತ? ನೀನು ಈ ಮನೆಗೆ ಹೆಂಗ್ ಸೊಸೆನೋ ನಾನು ಹಂಗೆ ಸೊಸೆ. ನನ್ನ ಸೊಸೆ ಯಾಕೆ ಈ ಮನೆ ಸೊಸೆ ಆತಾಳೆ? ಲೇ ಸುಮ್ಮನೆ ನಿಂತ್ಕೊಂಡು ಬಂದಿರೋದು ಏನಂತ ಹೇಳಿದ್ರೆ ಸರಿ. ಜಗಳ ಹಾಕಿಲ್ಲ ಹಂಗಿದ್ರೆ ನಾನು ಸುಮ್ಮನೆ ಇರೋಳಲ್ಲ. ಇರತ್ತೆ ಇರು. ನಿಂಗೂ ಒಂದು ಹೆಣ್ಣು ಮಗು ಇದ್ದಿದ್ರೆ ಇದೇ ಪರಿಸ್ಥಿತಿ ನಿಂಗೂ ಬಂದಿದ್ರೆ ಅವಾಗ ಏನು ಮಾಡ್ತಾ ಇದ್ದೆ ಅಂತ ಹೇಳಿ ಅಂತ ತಡ್ಕೊ. ನಾವು ಹೆಣ್ಮಕ್ಳು ಎತ್ತೋರಮ್ಮ, ಹೆಣ್ಮಕ್ಳು ಎತ್ತೋರು ನಮ್ಗೆ ದಿಗ್ಲಿರ್ತದೆ. ಅದು ಏನಾಯ್ತು ಅಂತ ಹೇಳಿ. ಅಲ್ಲ ಇವನು ಮಲ್ಲೇಶಿಗನ ಹೋಗಿ ನಾನು ಹೇಳಿನ ಸಂಜೆನ ಆಫೀಸ್ಗೆ ಹೋಗಿ ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತ ಬೆದರಿಸ್ಬಿಟ್ಟು ಬರ್ತಾನಂತೆ. ಇವನ್ಗೆ ಎಷ್ಟು ದುರಂಕಾರ ಇರಬೇಕು? ಹಾಂ ಹೌದೇನೆ, ಯಾರು ಹೇಳಿದ್ದು? ಸ್ನೇಹ ಫೋನ್ ಮಾಡೋಳೆ ಹತ್ಕೊಂಡು ಗೊಳೋ ಅಂತ. ಅಮ್ಮ ಒಂಟಿ ಸಂಟಿಗೆ ಓಡಾಡ್ತಾನೆ, ನನ್ನ ಗಂಡು ಏನೇನೋ ಹೆಚ್ಚು ಕಮ್ಮಿ ಮಾಡ್ಬಿಡ್ತಾನೇನೋ ಅಂತ. ಅವ್ನ ಪಾಡ್ಗೆ ಅವ್ನು ಎಲ್ಲೋ ಬಿಟ್ಟಿದ್ನು. ಇವಳು ಕಿತ್ತೋದವಳು ಕರ್ಕೊಂಬಂದು ಇಲ್ಲಿ ಇಕ್ಕೊಂಡವಳೆ. ಇನ್ನು ಅದು ಯಾರನ್ನು ಹೊಡಿಸ್ತಾಳೋ, ಇನ್ನು ಅದು ಯಾರ್ಯಾರು ಕೈ ಕಾಲು ಮುರಿಸ್ತಾಳೋ, ಇನ್ನು ಅದು ಯಾರ್ಯಾರು ಕೊಲೆ ಮಾಡಿಸ್ತಾಳೋ ಇವಳು. ಲೈ ಎಲ್ಲೇ ಅವನು ಎತ್ತೋದ್ನ ಮಲ್ಲೇಶಿ? ಅದು ಅತ್ತೆ ಏನು ಅದು ಬೊಗ್ಳು ನೋಡೆ ಸಂಧ್ಯಾ. ಅವನ ಕೈ ಹೇಳ್ಬಿಡು ನಮ್ಮ ಸುದ್ದಿಗೆ ಬರಬೇಡ ಅಂತ. ನಾವು ಸುಮ್ಮನೆ ಇರೋರಲ್ಲ. ಏನಕ್ಕ ಅವನ್ಕ ಆಫೀಸ್ಗೆ ಹೋಗಿ ಅವನ ಬೈಯಂತ ತಪ್ಪು ಏನು ಮಾಡೋನೆ? ಹಾಂ ಏನೋ ಕಂಪ್ಲೇಂಟ್ ಕೊಡ್ತೀನಿ ಅಂದಿದ್ದಕ್ಕೆ ಅಯ್ಯಪ್ಪನ್ಕ ಉರಿ ಎತ್ತು ಬಿಡ್ತಂತೆ. ಅವನು ನಿಮ್ಮ ಯಜಮಾನ ಹೊಡೆದಿರೋದು ನಿಜವೇ ತಾನೆ? ಇನ್ನು ಕಂಪ್ಲೇಂಟ್ ಕೊಡ್ತೀನಿ ಅಂತ ಬರ್ದಿರ್ತಾರ. ಚಿಕ್ಕಪ್ಪನು ಎಷ್ಟೇನಾಗಲಿ ಅವಳು ಬಿಟ್ಕೊಡ್ತಾಳ? ನೋಡೆ ಸ್ನೇಹ ಸಂಧ್ಯಾ, ಸುಮ್ಮನೆ ಇದ್ದೋ ಸಮ. ಇಲ್ಲ ಅಂತಂದ್ರೆ ನಾನು ಅಷ್ಟೇ ನೋಡು. ನಿನ್ನಿಂದ ಬಲೆ ಬಲೆ ಎಲ್ಲ ಉತ್ಪತ್ತಿಗಳಾತಾವೆ. ಏನಿದ್ದು ನಿದ್ದು? ಹಾಂ ಅವನು ಯಾವನ? ಅವನ ಆಫೀಸ್ಗೆ ಹೋಗಿ ಮಾತಾಡಕ್ಕ ಯಾವನೇ ಅವನು? ನಿಂಕ ಅವನ್ಕ ಸಂಬಂಧ, ನಮ್ಕ ಅವನ್ಕ ಏನು ಸಂಬಂಧ ಇಲ್ಲ. ಯಾಕೆ ಹೋಗ್ಬೇಕಾಗಿತ್ತು ಆಫೀಸ್ ಹತ್ರಕ್ಕ? ಮಾತಾಡೆ. ಏನು ಬಾಯಿಗೆ ಮುದ್ದಿಗೆ ತುರ್ಕೊಂಡಿದ್ಯಾ? ಮಾತಾಡುವ. ನೋಡತ್ತೆ ನನಗೇನು ಇದ್ರ ಬಗ್ಗೆ ತಿಳಿತು. ಇವಾಗ ನೀವು ಹೇಳ್ತಾ ಇರೋದೇ ನಂಗೆ ತಿಳಿತಾ ಇರೋದು. ನಮ್ಮ ಚಿಕ್ಕಪ್ಪನ ಯಾಕೆ ಹಂಗೆ ಮಾಡಿದ್ರೆ ಏನೋ ನಂಗೆ ತಿಳಿದು. ನೋಡುವ, ನನ್ನ ಹಳ್ಳಿನ ಸುದ್ದಿಗೆ ಏನೋ ಹೋದ್ರೆ ಅಷ್ಟೇ. ಇನ್ನ ಅವ್ನು ಹೇಳ್ತಾನೆ ಇವನ್ ಕಾಲ್ಕ ಬಂದು ಬಿತ್ತು ತಪ್ಪಾಯ್ತು ಅಂತ ಕೇಳ್ಕೊಬೇಕಂತೆ. ಸ್ನೇಹನು ಅವ್ರ ಯಜಮಾನ ಆವಾಗ ಬಿಟ್ಬಿಡ್ತಾನಂತೆ. ಇಲ್ಲ ಅಂದ್ರೆ ಇವರಿಬ್ಬರಿಗೂ ಅವನ ಗತಿ ಕಾಣಿಸ್ತಾನಂತೆ. ನೋಡ್ದೆ ಚಿಕ್ಕತ್ತೆ ಎಂತ ಮಾತು? ಲೈ ಕಂಪ್ಲೇಂಟ್ ಕೊಟ್ಟು ಒಳಗಾಕ್ಸ್ಕೊಂಡಿರ ಅವನ್ನ. ಇನ್ನು ಯಾರ್ಯಾರು ಕೈ ಕಾಲು ಮುರಿತಾನ ಅವನ ಪಾಡ್ಕ ಅವನೆಲ್ಲ ಇದ್ನ. ಅವನ್ನ ಇವಳು ಕರ್ಕೊಂಬಂದು ಇಕ್ಕೊಂಡವಳೆ. ನನಗೆ ರಾತ್ರಿ ಎಲ್ಲ ನಿದ್ದೆ ಬರಲ್ಲ ಅಮ್ಮ. ಯಾವ ಟೈಮಿಗೆ ಬರ್ತಾನೋ ಏನು ಮಾಡ್ತಾನೋ ಅಂತ. ಇವಳು ಕಟ್ಕೊಂಡಿರೋ ಗಣಿಗೆ ಆ ಗತಿ ಕೊಡಿಸಿರೋಳು ಇವಳು. ಇನ್ನು ನಮ್ಮನ್ನೆಲ್ಲ ಸುಮ್ಮನೆ ಬಿಡ್ತಾಳೇನೆ. ಏನು ಮಾತಾಡ್ತಾ ಇದೀಯ ಅತ್ತೆ? ಅಯ್ಯ ಭಗವಂತ, ಹೂನೇ ಇರೋದೇ ಹೇಳ್ತಾ ಇರೋದು. ಇಲ್ದಿದ್ದೇನು ಹೇಳ್ತಾ ಇಲ್ಲ, ನಿಜವೇ. ರಾತ್ರಿ ಬಂದು ಕತ್ತಿಗೆ ತಿಸ್ಬಿಟ್ಟು ಹೋಗ್ಬಿಟ್ರೆ ಏನು ಮಾಡೋದು ಹೇಳು? ಏನು ಮಾಡೋದು? ನೋಡಮ್ಮ ತಾಯಿ, ಏನೋ ನಿನ್ನ ಗಣಕ್ಕೆ ಕೈ ಹೋಗಲ್ಲ ಮುರ್ಸೋಕೆ ಕರ್ಸಿದ್ದೆಲ್ಲ ಮುರ್ಸಿದ್ದಾಯ್ತಲ್ಲ. ಅವನು ನಿನ್ನ ಸಾಗಾಕು ಊರ್ಕ. ಇನ್ನೇನಕ್ಕೆ ಇಲ್ಲೇ ಇಟ್ಕೊಂಡಿದ್ಯಾ? ರಾಮನ್ಗೆ ಏನೇನು ತಿಳಿದ್ರೆ ಅವ್ನು ಸರಿಯಾಗಿ ಮಾಡ್ತಾನೆ. ರಾಮನೇನು ದೇವಲೋಕದಿಂದ ಇಲ್ಲಿ ಬಂದಿರೋನಲ್ಲ, ಹೋಗು. ಗಂಧರ್ವನೇನಲ್ಲ. ಬೇಡ ನೋಡು, ಬೇಡ ನೋಡೆ, ಜಾಸ್ತಿ ಮಾತಾಡ್ತಾ ಇದೀಯ ನೀನು. ಅವನ ಬಗ್ಗೆ ಕೇವಲವಾಗಿ ಮಾತಾಡಿದವ್ರು ಯಾರೂ ಇವತ್ತಿಗೂ ಬಾಳಿಲ್ಲ. ಅರ್ಥ ಮಾಡ್ಕೊಂಬಿಡು. ಇವಾಗ ಏನತ್ತೆ, ನಮ್ಮ ಚಿಕ್ಕಪ್ಪನ ಊರು ಕಳಿಸ್ಬೇಕಾ? ಕಳಿಸ್ತೀನಿ. ಸುಮ್ಮನೆ ಏನೇನೋ ಮಾತಾಡ್ಬೇಡಿ ನೀವು. ಯಾಕೆ ಹಿಂಗೆ ಮಾಡಿದ್ನೋ ನನ್ನ ಚಿಕ್ಕಪ್ಪನ ಕೇಳ್ತೀನಿ. ಯಾಕೆ ಹಿಂಗೆ ಮಾಡಿದ್ನು ಅಂತಂದ್ರೆ ಅಯ್ಯೋ ಪಾಪ ಅಂತ ಕಂಪ್ಲೇಂಟ್ ಕೊಡ್ತೀರಾ. ಸುಮ್ಮನೆ ಆದ್ರೆ ನೋಡು, ಅದಕ್ಕೆ ನಮ್ಮ ಯಜಮಾನಿಗೆ ಬುದ್ಧಿ ಇಲ್ಲ. ಆವಾಗ ಹಾಕಿಸ್ತಾ ಇರಬೇಕು ಏಟ್ಗಳು. ಇಲ್ಲ ಅಂತಂದ್ರೆ ನಿಮ್ಮಂತ ದಾರಿಗೆ ಬರಲ್ಲ. ಏಯ್, ನೀವಿಬ್ರು ಯಾಕೆ ಇಲ್ಲಿಗೆ ಬಂದಿರೋದು? ಪಂಡಿತ್ರ ಅಂಗಡಿ ಹತ್ರಕ್ಕೆ ಹೋಗಿ ಇಲ್ಲಿಗೆ ಬರೋ ಪಟ್ಟಿಗೆ ಹೋಗಿ ಬಂದ್ಬಿಟ್ಟಿದ್ದೀರಲ್ಲ ಇಬ್ರು. ಹಾಂ ಅಯ್ಯೋ ಏನು ಮಾಡ್ತೀಯಪ್ಪ? ಏನೋ ಹೆಚ್ಚಾಯ್ತು ಕಡಿಮೆ ಆಯ್ತು, ಯಾರು ಅದು ಕೊನೆ? ಇಲ್ಲಮ್ಮ ಸಂಧ್ಯಾ, ಬಾಯಿಲಿ ಕಡೆ ನೋಡಮ್ಮ ಸಂಧ್ಯಾ. ಮನುಷ್ಯನ ಮೇಲೆ ತಪ್ಪು ಮಾಡೋದು ಸಹಜ. ಅದನ್ನು ತಿದ್ದಿ ನಡೆಯೋ ಮನುಜ ಅಂತ ಹೇಳ್ತಾರೆ ದೊಡ್ಡವರು. ಆಯಿತಾ? ಏನೋ ಒಂದು ಅವಕಾಶ ಕೊಟ್ಟರೆ ನಾವು ನಿಮ್ಗೆ. ಆಯ್ತಮ್ಮ, ಆಗಿದ್ದಾಯಿತು. ಇನ್ಮೇಲಾದರೂ ಅಂಥ ತಪ್ಪುಗಳು ನಡೀತಿದ್ದಂಗೆ ನೋಡ್ಕೊಳ್ರಿ ಅಂತ. ಇವಾಗ ನಿಮ್ಮ ಚಿಕ್ಕಪ್ಪನ ಮಾಡ್ತಾ ಇರೋ ಕೆಲಸ ಏನು? ಹಾಂ, ಕೆಲಸ ಏನು? ಅವರಿಬ್ಬರೇನು ಕಂಪ್ಲೇಂಟ್ ಕೊಡೋಕೆ ಹೋಗಿದ್ರಾ? ನನ್ನನ್ನು ಕೇಳೋಕ್ಕಂತ ಬಂದಿದ್ರು ತಾನೇ ಅವರಿಬ್ಬರು ಏನು ಕೇಳೋ ನನ್ನನ್ನು ಬಂದು ಕೇಳಿದ್ದು? ಹಾಂ, ಕಂಪ್ಲೇಂಟ್ ಕೊಡಬೇಕು. ಇಲ್ಲಾಂದರೆ ಅವರೇ ಹೋಗಿ ಕೊಡ್ಬೋದಾಗಿತ್ತಲ್ಲ. ನನಗೆ ಗೌರವ ಕೊಟ್ಟು ನಮ್ಮ ಮನೆಯವ್ರಿಗೂ ಯಾಕೆ ಬಂದ್ರೇಳು? ಹಾಂ, ನೀನು ನಮ್ಮೋಳೆ, ನಮ್ಮ ಚಿಕ್ಕಪ್ಪನ ಹೆಂಡ್ತಿ, ಯಾಕೆ ನಾವು ಬಿಟ್ಕೊಡ್ಬೇಕು ಅಂತ ಬಂದರು ಅವರು. ಅಲ್ಲಿವರೆಗೂ ಬಂದವ್ರಿಗೆ ನೀನೇನು ಗೌರವ ಕೊಟ್ಟೆ? ಮವ, ನನ್ನದಲ್ದಿ ತಪ್ಪುಗಳಿಗೆಲ್ಲ ನೀವು ಯಾಕೆ ಮವ ನನ್ನನ್ನು ಹೊಣೆ ಹಾಕ್ತಾ ಇದ್ದೀರಾ? ನನಗೇನು ಗೊತ್ತಿಲ್ಲ ಮವ, ನನ್ನನ್ನು ಮಾತ್ರ ಹೊಣೆ ಹಾಕ್ಬೇಡ್ರಿ ಮವ. ಹೊಣೆ ಹಾಕೋದಲ್ಲಮ್ಮ, ನೀನು ಮಾಡಿದ್ದು ತಪ್ಪು. ಅವನ್ನ ಏನಕ್ಕೆ ಕರೆಸ್ದೆ ನೀನು?
ನಿನ್ನ ಗಂಡ ಅಂತ ಅಪರಾಧ ಏನು ಮಾಡ್ದ? ಬೇರೆಯವ್ರ ಹೆಂಗಸರಿಂದ ಏನೋ ಓದ್ನಾ? ಹಾಂ, ಇಲ್ಲ ಕಳ್ತನ ಮಾಡಿದ್ನಾ? ಇಲ್ಲ ಯಾರನ್ನ ಹೆಂಗಸರನ್ನ ಕರ್ಕೊಂಡು ಓಡೋದ್ನ? ಏನಂತ ಮಾಡಬಾರ್ದು ಅಪರಾಧ ಮಾಡಿದ್ನು ಅಂತ ನಿಮ್ಮ ಚಿಕ್ಕಪ್ಪನ ಕರೆಸಿ ಒಡ್ಸಂಥದ್ದು ಏನಿತ್ತಮ್ಮ ನಿಂಗೆ? ಹಾಂ, ಇವಾಗ ಒಂದೋಗಿ ಎರಡಾಯ್ತು ನೋಡು. ನೀನು ಮಾಡಿದ್ದು ಒಂದು ತಪ್ಪುಕ ಇವಾಗ ನೋಡು, ಮನೆ ಮಂದಿ ಎಲ್ಲರೂ ಕೋಪ ಮಾಡ್ಕೊಂಡವ್ರೆ. ಒಂದು ಕಡೆ ಭಯ. ಆ ಹುಡುಗನು ಇರೋದು ಒಬ್ಬನು. ಬೆಳಗ್ಗೆ ಸಾಯಂಕಾಲ ಆಚೆನೇ ಇರ್ತಾನೆ. ಬೆಳಗ್ಗೆ ಹೋದರೆ ಸಾಯಂಕಾಲ ಬರ್ತಾನೆ. ದಾರಾಗ ಬರೋವಾಗ ಏನಾದರೂ ಹೆಚ್ಚು ಕಡಿಮೆ ಮಾಡಿದ್ನಂದ್ರೆ ಆ ಹುಡುಗಿಗೆ ಯಾರಮ್ಮ ದಿಕ್ಕು? ಆ ಎಳೆ ಮಗುಗೆ ಯಾರು ದಿಕ್ಕು? ಆ ಕಿವಿ ಕೇಳಿಸ್ತಿರೋ ಕಣ್ಣು ಕಾಣಿಸ್ತಿರೋ ಅಜ್ಜಿಗೆ ಯಾರು ದಿಕ್ಕು? ಇವಾಗ ಎರಡನೇ ಮದುವೆ ಮಾಡಿದ್ದೀರಿ ನಾವು. ಆ ಹುಡುಗನಿಗೇನು ಹೆಚ್ಚು ಕಡಿಮೆ ಆಗೋದು ಬೇಡ. ಆದರೆ ತಿರ್ಗಿ ನಾವು ಮೂರನೇ ಮದುವೆ ಮಾಡೋಕ್ಕಾಗ್ತೈತಾ? ಹಾಂ, ಕುತ್ಕೊಂಡು ಹರ್ಕತೆ ಹೇಳಪ್ಪ, ಹರ್ಕತೆ. ಏಯ್, ಸುಮ್ಮನೆ ಇರ್ಬೇಕು ನೀನು. ನೀನು ಕೂಗಾಡ್ದಂಗೆ ನಾವು ಕೂಗಾಡೋಕ್ಕಾಗಲ್ಲ. ಸುಮ್ಮನೆ ನಿಂತ್ಕ. ಇಲ್ಲ ನಡೀರಿ ಮನೆಗಿಬ್ರು, ನಡೀರಿ. ನೋಡಮ್ಮ, ನಿಮ್ಮ ಚಿಕ್ಕಪ್ಪನ ಎಲ್ಲವನು ನಾಳೆ ಬೆಳಗ್ಗೆ ಅಷ್ಟರಲ್ಲಿ ಕರೆಸ್ಬೇಕು ಮನೆಗೆ. ನಾನು ಅವನ ಹತ್ರ ಮಾತಾಡಬೇಕು. ಯಾಕ ಹಿಂಗೆ ಮಾಡ್ತಾ ಇದೀಯ ಅಂತ ನಾನು ಕೇಳಬೇಕು. ನಿಮ್ಮ ಚಿಕ್ಕಪ್ಪನ ಮನೆಗೆ ಕರೆಸೋ ಜವಾಬ್ದಾರಿ ನಿಂದೆ. ನೀನು ಹಂಗೂ ಕರೆಸಿಲ್ಲ ಅಂತಂದರೆ ನಾವು ಹುಡ್ಕೊಂಡು ಹೋಗೋದು ನಮ್ಗೆ ಚೆನ್ನಾಗಿ ಗೊತ್ತು, ಆಯಿತಾ? ಹುಡ್ಕೊಂಡು ಹೋದ್ಮೇಲೆ ಏನಾದರೂ ಒಂದು ಗತಿ ಮಾಡಿಬಿಟ್ಟೇ ಬರೋದು. ಸರಿ ಮಾವ, ಕರೆಸ್ತೀನಿ ಅಲ್ಲ, ಕರೆಸ್ಬೇಕು. ಓ, ಏನ್ ಸರೋಜತ್ಗೆ ದೊಡಮ್ಮ ನಮ್ಮನೆಗೆ ಬಂದ್ಬಿಟ್ಟಿದ್ದೀರಿ? ಏನ್ ದೊಡಮ್ಮ ಸಮಾಚಾರ? ನಮ್ಮನೆ ಗಂಟ ಬಂದ್ಬಿಟ್ಟಿದ್ಯಾ? ಬರ್ಬೇಕಲ್ಲಪ್ಪ ನಿಮ್ಮ ಅತ್ತಿಗೆ ಮಾಡೋ ಕೆಲ್ಸಕ್ಕ. ಏನು ಇವಾಗ ಶಿವನ್ನ ಹೊಡ್ಸಿದ್ಲು, ಇವಾಗ ನಿಮ್ಮನ್ನ ಹೊಡ್ಸಕ್ ಹೆಚ್ಚಾಗ್ತಾವಳೇನು? ನಮ್ಮನ್ನಲ್ಲ ಅಪ್ಪ, ಸ್ನೇಹ ಗಂಡನ್ನ. ಏನು ಏನ್ ಹೇಳ್ತಾ ಇದ್ಯಾ? ಇರೋದನ್ನ ಹೇಳ್ತಾ ಇದ್ದೀನಿ. ಅವಳು ಆಫೀಸ್ ಹತ್ರಕ್ಕೆ ಹೋಗಿ ಏನು ಬಾಯಿಗೆ ಬಂದಾಗ ಮಾತಾಡ್ಬಿಟ್ಟು ಬಂದಂತೆ, ಹಂಗೆ ಹಿಂಗೆ ಅಂತ ಏನೋ ಧಮಕಿ ಹಾಕದ್ನಂತೆ. ಧಮಕಿ ಹಾಕೋದು ಅವನೊಬ್ಬನಿಗೆ ಅಂತೇನು ಬರೋದು? ಏಯ್, ಸುಮ್ಮನೆ ಇರ್ಬೇಕು ನೀನು. ನಾನು ಆವತ್ತು ಹೇಳಿಲ್ಲನಪ್ಪ ಕಂಪ್ಲೇಂಟ್ ಕೊಡೋಣ ಅಂತ. ನೀನು ತಾಳ್ಮೆ ನಿನ್ನ ಕಾಲಕ್ಕೆ ಹೋಯ್ತಪ್ಪ ತಾಳ್ಮೆ. ಇವಾಗ ಏನು ತಾಳ್ಮೆ ಕೆಲ್ಸಕ್ಕೆ ಬರಲ್ಲ. ನೀನೆಷ್ಟು ನಾನೆಷ್ಟು ಅಂತ ನಿಂತ್ಕೊಂಡ್ರೆ ನಿಯತ್ತು ಕಾಲ ಇಲ್ಲ ಇವಾಗಿನ ಕಾಲದಾಗೆ. ನಿಯತ್ತು ಅಂದ್ಕೊಂಡ್ರೆ ನಾವು ಅಲ್ಲೇ ಇರೋದೆ. ಅವ್ನಿಗೆ ಎಷ್ಟು ಧೈರ್ಯ ಇದ್ರೆ ಹೋಗಿ ಅವನು ಧಮಕಿ ಹಾಕ್ಬಿಟ್ಟು ಬರ್ತಾನೆ ಆಫೀಸಾಗ. ಹಾಂ, ಏನೋ ಆಗೋಗೈತೆ ದುಡುಕು ಸ್ವಭಾವ. ಅದನ್ನು ನಿಧಾನವಾಗಿ ಕೂತ್ಕೊಂಡು ಮಾತಾಡೋಣ. ಬೆಳಗ್ಗೆ ಕರೆಸ್ತಾಳಂತೆ, ಮಾತಾಡೋಣ. ಕರೆಸ್ತಾಳೇನಪ್ಪ? ಎಲ್ಲಾರನ್ನೂ ಏನೋ ಒಂದು ಗತಿ ಮಾಡೋಕ್ಕೆ ಬಂದವಳು ನಮ್ಮ ಮನೆಗ. ಸುಮ್ಮನೆ ಇರಬೇಕು ರುದ್ರ. ಏನಪ್ಪ ಸುಮ್ಮನೆ ಇರೋದು? ಏನು ಸುಮ್ಮನೆ ಇರೋದು? ನಾನು ಶಿವನು ಹೆಂಗಿದ್ರೆ ಅದು ಇದು ಅಂತ ಹೇಳ್ಕೊಟ್ಬಿಟ್ಟು ಆ ಇಬ್ಬರನ್ನೂ ದೂರ ಮಾಡಿಬಿಟ್ಲು. ಲಾಸ್ಟ್ಗೆ ಇಬ್ಬರು ಒಂದತ್ರ ದುಡಿತಾ ಇದ್ವಿ, ಇವಾಗ ಬೇರೆ ದುಡಿಯೋದಾಗೋಗೋದು. ಮಹಾತಾಯಿ ನಮ್ಮ ಅಮ್ಮನು ಅದೆಲ್ಲಿ ಕಾಯ್ಕೊಂಡಿದ್ಲು, ಅದೇನು ಕತೆನೋ. ನಮ್ಮ ಮನೆ ಬರೋ ಚೆನ್ನಾಗಿಲ್ಲ ತಕಪ್ಪ. ಆ ಅಮ್ಮನು ಅದೇ ಬಾಳ್ಬಾಳ್ದ್ಲು, ಈ ಅಮ್ಮನು ಇದೇ ಬಾಳ್ಬಾಳ್ತಾವಳೆ. ಏನು ಮಾಡೋಕ್ಕತ್ತೈತೆ? ಎಲ್ಲ ಅನ್ಭವಿಸ್ಕೊಂಡು ಹೋಗ್ಬೇಕು ನಾವು. ಅವ್ರು ಏನೇ ಮಾಡಿದ್ರು ತಲೆ ಬಗ್ಸ್ಕೊಂಡು ಹೋಗ್ಬೇಕು. ಏನು ವಿರೋಧ ಮಾತಾಡೋಂಗಿಲ್ಲ. ಹೆಣ್ಮಕ್ಳನ್ನ ಅನ್ಬಾರ್ದು ಮಾತುಗಳಂತಾರೆ ಅಂತ ಜನ ಬಾಯಿಗೆ ಬಂದಂಗೆ ಮಾತಾಡ್ತಾರೆ. ನಮ್ಮ ಮನೇಲಿ ನಡೆಯೋದು ಅವ್ರಿಗೆಲ್ಲ ಎಲ್ಲಪ್ಪ ಗೊತ್ತಾಗ್ತದೆ. ಇವಾಗ ಸುಮ್ಮನೆ ಇದ್ಬಿಡ ನೀನು, ಸುಮ್ಮನೆ ಇದ್ಬಿಡು. ಹೋಗಮ್ಮ ನೀನು ಒಳಗೆ ಹೋಗು. ಫೋನ್ ಮಾಡಿ ಬೆಳಗ್ಗೆ ಅಷ್ಟರಲ್ಲಿ ಕರೆಸ್ಬೇಕಮ್ಮ. ಅದೆಲ್ಲವನೋ ಏನೋ ಕರೆಸ್ಬಿಟ್ಟು ನಾವು ಮಾತಾಡಿದಾದ್ಮೇಲೆ ಊರಿಗೆ ಹೋಗು ಅಂತೇಳು. ಅವನ್ನ ಹೆಂಗೆ ಕರೆಸ್ಕೊಂಡು ಹಂಗೆ ಊರಿಗೆ ಕಳಿಸು. ಸುಮ್ಮನೆ ಇಲ್ಲದ್ದೆಲ್ಲ ಮಾಡಬೇಡ ನೀನು. ಸರಿ ಮಾವ, ಆಯಿತು. ಇನ್ನು ನಿಧಾನಗೆ ಹೇಳಪ್ಪ. ಇನ್ನೇನು ಮಾಡು ಅಂತೀಯಪ್ಪ? ಕತ್ತಿ ಎತ್ಕೊಂಡ್ಲಾ? ಹಾಂ, ಏನು ಮಾಡು ಅಂತ ಹೇಳ್ತೀಯ ಹೇಳು. ಏನು ಮಾತಂತ ಮಾತಾಡ್ತಿರೋ ನೀವೆಲ್ಲನೂ. ದುಡುಕಿದ್ರೆ ಏನು ಪ್ರಯೋಜನನಪ್ಪ? ಅಷ್ಟು ತಡ್ಕೊಳ್ರು, ಮಾತಾಡೋಣ. ಅವ್ನು ಬರಲಿ ಬೆಳಗ್ಗೆ ಕುಳಿಸ್ಕೊಂಡು ಮಾತಾಡೋಣ. ಏನೋ ಹೋಗಪ್ಪ, ನಮ್ಮ ಮನೆ ಬರೋಣ ಸರಿಲ್ಲ. ಮುಂಚೆ ಬಂದ ಅಮ್ಮನ ಹಂಗೆ, ಈ ಅಮ್ಮನ ಹಿಂಗೆ ನೋಡು. ಅವನು ಎಲ್ಲೋ ಇದ್ದವನ್ನ ಕರೆಸ್ಬಿಟ್ಟು ಇವನ್ನ ಒಡ್ಸೋಳಂದ್ರೆ ಏನಪ್ಪ ಹೇಳೋದು? ಹಾಂ, ಕಂಪ್ಲೇಂಟ್ ಕೊಡೋಣ ಅಂದರೆ ಮನೆ ಜನ ಒತ್ತುಟ್ಟಿದ್ರೆ ಒತ್ತು ಮುಡಿದ್ರೆ ಅವ್ರ ಮಕ್ಕ ನೋಡಬೇಕು. ನಮ್ಮ ಜೊತೆಗಿರೋರನ್ನ ನಾವೇ ಹಳ್ಳಕ್ಕೆ ತಳ್ಳಕತ್ತದ? ಯಾವುದೋ ಇದೆಲ್ಲ ಹಣೆ ಬರ. ಹೋಗಪ್ಪ. ಹಂಗೆ ಅಂದ್ಕೊಂಡು ಸುಮ್ಮನೆ ಇದ್ಬಿಡು. ನಾವು ಏನೇ ಆದರೂ ಸಹಿಸ್ಕೊಳ್ಳೋಣ, ಆಯಿತಾ? ಸ್ನೇಹ ಅವ್ರ ಯಜಮಾನ್ಕ ನಮ್ಮಿಂದ ತೊಂದರೆ ಹಾಕ್ಕೊಡ್ತು, ಇವನು ಅವ್ರ ತಂಟೆಗೆ ಹೋಗ್ಕೊಡ್ತು. ಯಾಕಂದರೆ ಆ ಹುಡುಗನು ಪಾಪ ಅದೇನೋ ಹೇಳ್ತಾರಲ್ಲ, ಆ ಎಳೆ ಮಗುನ ಹಾಕ್ಕೊಂಡು ವಯಸ್ಸಾದ ಅಜ್ಜಿನ ಹಾಕ್ಕೊಂಡು ಏನೋ ಜೀವನ ಮಾಡ್ತಾವನೆ. ಆ ಹುಡುಗನ್ಕ ನಮ್ಮಿಂದ ಯಾವುದೇ ಕಾರಣಕ್ಕೂ ತೊಂದರೆ ಹಾಕ್ಕೊಡ್ತು. ನಮಗೆ ಏನನ್ನ ತೊಂದರೆ ಆಗಲಿ ಪರವಾಗಿಲ್ಲ. ಚೈತನ್ಯ ಅವ್ರ ಯಜಮಾನ್ಗಾಗಲಿ ಸ್ನೇಹ ಅವ್ರ ಯಜಮಾನ್ಗಾಗಲಿ ನಮ್ಮಿಂದ ಯಾವತ್ತೂ ತೊಂದರೆ ಹಾಕ್ಕೊಡ್ತು. ಬೆಳಗ್ಗೆ ಕರೆಸಿಲ್ಲ ಅಂತಂದರೆ ಒಂದು ವೇಳೆ ನೀವೆಲ್ಲ ಎಲ್ಲವನ್ನ ಹುಡುಕಿ ಅವನಿಗೊಂದು ಗತಿ ಕಾಣಿಸ್ಬೇಕು. ಇವಾಗ ಹೇಳ್ತಾ ಇದ್ದೀನಿ, ನಾಳೆ ಭಾನುವಾರ ಆಶಂಕರ್ನೂ ಬರ್ತಾನೆ, ಇವನು ರಾಮುನು ಮನೆಗೆ ಇರ್ತಾನೆ, ನಿನಗೂ ಹೆಂಗೂ ರಜಾ. ಅವನು ಎಲ್ಲವನ್ನ ಹುಡುಕ್ಬೇಕು ನೀವೆಲ್ಲನೂ. ಬೆಳಗ್ಗೆ 10 ಗಂಟೆವರೆಗೂ ಟೈಮು. ಸರಿನಪ್ಪ, ಆಯಿತು. ಈ ಸತಿನೂ ನೀನು ಹೇಳಿದ್ದಕ್ಕೆ ಹೋಗ್ಬಿಡ್ತೀನಿ. ಆಮೇಲೆ ನಾನು ಕೆಲಸ ಮಾಡ್ತೀನಿ. ಹಂಗೆ ಮಾಡು. ಏನು ಇಲ್ಲಿ ನಿಂತ್ಕೊಂಡು ಕೇಳ್ಕೊಂತ ಇದೆಯಾ? ಹೋಗು, ಒಳಕೋಗು. ಲೇ ನಡಿಯ ಮನೆಕ, ನಡಿ ಮನೆಕ. ಯಾಕೆ ನಿಂಗೆ ಅಡ್ಡಾನ ನಾನು?
ಅದೇ ನಡಿ ಮನೆಕೋ ಅಂತ ಇದೆಯಾ? ನಾನು ಅಡ್ಡಾದ್ರಿ ಹೇಳು. ಹ್ಞೂ ಹಂಗೆ ಅನ್ಕೋ, ಅಡ್ಡಾನೇ ಅನ್ಕೋ, ನಡಿ. ಹೋಗಲ್ಲ, ನಾನು ಇಲ್ಲೇ ಇರ್ತೀನಿ. ಏನು ಮಾಡ್ತೀಯಾ? ಕೂತ್ಕೊಂಡ್ಬಿಟ್ಟಿದ್ದೀನಿ. ಏನು ಮಾಡ್ತೀಯಾ? ಕೂತ್ಕ ಅಲ್ಲೇ. ಸರೋಜಮ್ಮ ಹೋಗಮ್ಮ, ದಿಗ್ಲು ಬೀಳ್ಬೇಡ, ಹೋಗಮ್ಮ. ನಾನು ಮಾತಾಡ್ತೀನಿ, ಹೋಗ. ಅವ್ನು ಮಲ್ಲೇಶನ್ ಕರೆಸಿ ಮಾತಾಡ್ತೀನಿ ನಾನು, ಹೋಗು. ಏನು ತೊಂದರೆ ಆಗಲ್ಲ, ಹೋಗಮ್ಮ. ನಾವಾಗ ಒಂದು ಮಾತು ಹೇಳಿದ್ನಿ, ನಮ್ಮಿಂದ ಅವ್ರಿಗೆ ತೊಂದರೆ ಆಗಬಾರ್ದು ಅಂತ. ಏನು ತೊಂದರೆ ಆಗಲ್ಲ, ಹೋಗು. ಅಲ್ಲ ಮವ, ಅವನು ನಾನು ಫೋನ್ ಮಾಡಿದ್ದೆ. ಅವನು ಹೇಳ್ತಾನೆ ಸ್ನೇಹ ಯಜಮಾನ್ ಬಂದು ತಪ್ಪಾಯ್ತು ಅಂತ ಕೇಳ್ಕೊಬೇಕಂತೆ. ಆವಾಗ ಅವ್ನು ಸುಮ್ಮನೆ ಬಿಡ್ತಾನಂತೆ. ಹಂಗೆ ಹೇಳ್ತಾನೆ ಮವ, ಅದಕ್ಕೆ ನಂಗೆ ದಿಗ್ಲು. ಇವ್ರೇನು ತಪ್ಪು ಮಾಡೋರಂತೆ ತಪ್ಪಾಯ್ತು ಅಂತ ಕೇಳ್ಕೊಳಕ್ಕೆ? ತಪ್ಪು ಮಾಡಿರೋದು ಅವನು, ಇವರೆಲ್ಲ ತಪ್ಪು ಮಾಡಿರೋದು. ಏನೋ ಹಂಗೆ ಹೇಳ್ತಾವನ್ ಮವ. ಲೇ, ನಿಮ್ಮ ಅವನು ಹರಿಕತೆ ಪುರಾಣ ಹೇಳ್ತಾನೆ. ಆ ಅಪ್ಪನ ಹರಿಕತೆ ಪುರಾಣ ಇವಾಗ ಏನು ಕೆಲಸ ಮಾಡಲ್ಲ. ನೀನೆಷ್ಟೋ ನಾನೆಷ್ಟೋ ಅಂದ್ರೇನೆ ಏಟ್ ಕೆದ್ರೇಟ್ ಕೊಟ್ಟಾನೆ ಇವಾಗಿನ ಕಾಲದಾಗ. ನೋಡ್ತಾ ಇರಿ, ನಾಳೆ 10 ಗಂಟೆ ಅಷ್ಟೇ ಅವನ ಟೈಮು. ಆಮೇಲೆ ಅವ್ನು ಬರಿಲ್ಲ ಅಂತಂದ್ರೆ ಏನು ಮಾಡ್ಬೇಕಂತ ಗೊತ್ತು ಮಾಡ್ತೀನಿ. ಏನು ಮಾಡ್ತೀಯಾ? TV 9 ಅವ್ರನ್ನ, ಬೊಕೆಟ್ TV ಅವ್ರನ್ನ, ಆಮೇಲೆ ರಂಗಣ್ಣನ ಎಲ್ಲ ಕರೆಸ್ತೀನಿ. ಕರೆಸ್ಬಿಟ್ಟು ಏನೇನು ನಡೆದದೆ ಅದೆಲ್ಲ ಹೇಳ್ತೀನಿ. ಅಯ್ಯ ನೀನು ಬಾಯಿ ಕಷ್ಟ, ಹೋಗು. ಇದೊಂದು ಮಾಡ್ತೀನಪ್ಪ, ಇದೊಂದು ಎಲ್ಲೋ ಕಲ್ಕೊಂಬಿಟ್ಟವಳೆ. ಮಾತಕ್ಕೆ ಮುಂಚೆ ಕರೆಸ್ತೀನಿ ಅಂತ ಇರ್ತಾಳೆ. ಏನದು ಪಿಸ್ ಪಿಸ್ ಅಂತ ಮಾತಾಡ್ತಾರೆ ಇಬ್ರು. ಮಾತಾಡ್ತಾ ಇದ್ದೀರಿ ಪಿಸ್ ಅಂತ. ನಡಿ ಮನೆಗೆ ನಡಿ, ಕರ್ಸಿ ಅಂತೆ ನಡಿ. ರಂಗಣ್ಣನ ಫೋನ್ ಮಾಡಿಬಿಟ್ಟಿರು ಫಸ್ಟೇ. ಇಷ್ಟು ಇಂಥ ಟೈಮ್ ಬಾ ಅಂತ. ಫೋನ್ ನಂಬರ್ ಇನ್ನೂ ಸಿಕ್ಕಿಲ್ಲ ರಂಗಣ್ಣಂದು. ಆಮೇಲೆ ಫೋನ್ ಮಾಡ್ತೀನಿ ನಾನು. ಕರೆಸಿ ಎಲ್ಲರಿಗೂ ಹೇಳ್ತೀನಿ, ನೋಡ್ತಾ ಇರು ಏನಂತ ಹೇಳ್ತೀನಿ ಅಂತ. ಹೌದು, ಇಷ್ಟೊತ್ತಾಗಿ ಅಲ್ಲಿ ಶರಂಡಿ ನಾನು ದುಡ್ಡು ಕೊಟ್ಟಿಲ್ಲ ನೋಡು. ಸರಿ ಮಾವ, ನಾನು ಓದ್ತೀನಿ ಮಾವ. ಅತ್ತೆ, ನಾನು ಓದ್ತೀನಿ, ನಂಗೆ ಅಷ್ಟು ಕೆಲಸ ಅದೇ. ನಡಿಯಲೇ, ನಾನು ಬರ್ತೀನಿ. ಏನೋ ನಮ್ಮ ಸ್ನೇಹಕ್ಕೋಸ್ಕರ ಈ ಮನೆ ಬಾಗ್ಲಂಗೆ ತುಳಿದ್ನಿ. ಇಲ್ಲ ಅಂತಿದ್ರೆ ನಾನೇ ತುಳಿತಾ ಇದ್ನಿ. ಆಗ ಈ ಮಾತುಗಳೇ, ದುರಾಂಕಾರದ ಮಾತುಗಳೇ ಬೇಡ ಅಂತ ಹೇಳ್ತಾ ಇರೋದು. ಅದೇನಕ್ಕೆ ಈ ದುರಾಂಕಾರ ಬೀಳ್ತಾಳ ನೀನು ಎಂಟ್ರು ನಾನು ಕಾಣೆ ಅಪ್ಪ. ಹೋ ದೇರಿಕೆ, ಆಚೆ ನೋಡ್ದು ಒಂದು ತಲೆನೋವು ಆದರೆ ಈ ಮನೆಯಾಗಿನ ಹೆಂಗ್ಸಿರ್ದು ಒಂದು ತಲೆನೋವು ನಂಕ. ಲೇ, ಇಲ್ಲಿ ಕೂತ್ಕೊಳ್ಳ, ನಾನು ಇಲ್ಲೇ ಎದ್ದೋಗ್ಲಾ? ನೋಡ್ದಂತೆ ಹೆಂಗೆ ಮಾತಾಡ್ತಾಳೆ ಈ ನಡುವೆ ಎಲ್ಲ. ನೋಡ್ತಾ ಇದ್ದೀನಿ ಹೆಂಗೆ ಮಾತಾಡ್ತಾವಳ. ಇವಳೇನು ಕಷ್ಟಪಟ್ಟು ಕೂಲಿನಲ್ಲಿ ಮಾಡಿ ತಂದಾಕಿ ನನ್ನ ಸಾಕ್ತಾವಳ. ಎದ್ದೋಳೋದು 1 ಗಂಟೆ, ನಡ್ಕೊಂಬರೋದು 10 ಗಂಟೆ ಅಂತಾಳೆ. ಇವಳೇನು ತಿಳುಕು ಬೆಳಕು ಸುಂದರಿನಾ? ಓ, ಇವಾಗೇನು ಇಬ್ರು ಜುಟ್ಟುಗಳೇ ನಾನು ಇಟ್ಕೊಬೇಕು ಅಂತಿದ್ದೀರೇನೋ? ಜುಟ್ಟುಗಳು ನಂಗೇನು ಅಂತಗಾಚಾರ? ಲೇ, ನಿನ್ನ ನಡಿಯೇ. ಬಾ, ಹಂಗೆ ಜೊತೆಗೆ ಹೋಗೋಣ. ಲೇ, ನನ್ನ ಇಷ್ಟ, ನಾನು ಎಲ್ಲಾನ ಇದು ಬರ್ತೀನಿ, ನಿನ್ನ ನಡಿಯೇ. ಅತ್ತೆ, ನೀನು ಬರೋಣ, ಬಾ, ಇರೋಣ ಇರು. ನಂಗೆ ಅರ್ಜೆಂಟಾಗಿ ಒಂದು ಕೆಲಸ ಇದೆ, ನಾನು ಹೋಗ್ಬೇಕು. ಬಾ, ಹೋಗೋಣ. ಬರ್ತೀನಿ ನಡಿ ಅಂತ ಹೇಳ್ತಾ ಇರೋದು. ನೀನು ಬರೋ ಗಂಟೆ ನಾನು ಹೋಗಲ್ಲ, ನಾನು ಇಲ್ಲೇ ಕೂತ್ಕೊಂಡಿರ್ತೀನಿ. ಸರಿ ಕೂತ್ಕೋ, ರಾತ್ರಿ 10 ಗಂಟೆ ಇಲ್ಲೇ ಕೂತ್ಕೋ. ನಾನು 10 ಗಂಟೆವರೆಗೂ ಇಲ್ಲೇ ಇರ್ತೀನಿ. ಬಾನು ಫೋನ್ ಮಾಡಿದ್ನೇನು ಗೌರಿ? ಮಾಡಿದ್ನು. ಹಬ್ಬಕ್ಕೆ ಬರ್ತೀನಿ ಅಂದ. ಸರಿ ಬಾಪ್ಪ ಅಂದೆ. ಮುಂದುವರಿಯುವುದು